ಯಾವತ್ತು ಈ ರೀತಿ ಕ್ರಿಕೆಟ್ ಅಂತೂ ನಮ್ಗೆ ಅವಷ್ಟು ಗೊತ್ತಿದ್ದಿಲ್ಲ. ಸೊ ಬಹಳಷ್ಟು ಒಂದ್ಸಲ ನಾವು ಆಟ ಆಡಲಿಕ್ಕೆ ಸುಟ್ಟಿಯಲ್ಲಿ ಹೋದರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೆವು. ಆತ ಗ್ರೌಂಡಲ್ಲಿ ಆಟ ಆಡುವಂಥ ಚಟುವಟಿಕೆ ಬಹಳ ಕಡಿಮೆ ಆಗಿದೆ. ಮೊಬೈಲ್ ಅಂತೂ ಇದ್ದಿದ್ದಿಲ್ಲ. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇತ್ತು. 1972ನಲ್ಲಿ ಫಸ್ಟ್ ದೂರದರ್ಶನ ಗುಲ್ಬರ್ಗದಲ್ಲಿ ಸ್ಟಾರ್ಟ್ ಆಯಿತು. ಅದು ಮಾತ್ರ ನೋಡಿಕೊಂಡು ಮೊದಲು ಸ್ಕೂಲಲ್ಲಿ ಹೋಗ್ತಿದ್ದೆವು. ಸರಿಯಾಗಿ ಅವಾಗೆಲ್ಲ ಸ್ಕೂಲಲ್ಲಿ ಖೋ ಖೋ, ಕಬಡ್ಡಿ, ಬೇರೆ ಬೇರೆ ಚಟುವಟಿಕೆಗಳು ಸ್ಕೂಲಲ್ಲಿ ಮಾಡಿಸ್ತಾ ಇದ್ರು. ಸೊ ಸ್ಕೂಲ್ಗಳಲ್ಲಿ ಅಂತಂದ್ರೆ ಮಾನಸಿಕ, ನಾವು ಬರೀ ಓದೋದಷ್ಟೇ ಅಲ್ಲ, ನಮ್ಮ ಮಾನಸಿಕ ಬೆಳವಣಿಗೆ ಜೊತೆಗೆ ನಮ್ಮ ಫಿಸಿಕಲ್ ಫಿಟ್ನೆಸ್, ಭೌತಿಕ ಬೆಳವಣಿಗೆ ಕೂಡ ಆಗಬೇಕಂತೇಳಿ ಪ್ರತಿ ಸ್ಕೂಲಲ್ಲಿ ಎವ್ರಿ ವೀಕ್ ಅಲ್ಲಿ ಒಂದು PT ಸ್ಪೋರ್ಟ್ಸ್, PT ಫಿಸಿಕಲ್ ಎಜುಕೇಶನ್ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ದೇಹನೂ ಬೆಳಿಬೇಕು, ಮಾನಸಿಕ ನಮ್ಮ ಐಕ್ಯೂನು ಬೆಳಿಬೇಕು. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಿದ್ರೆ ನೀವೆಲ್ಲರೂ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಸ್ಕೂಲಲ್ಲಿ ಬರೀ ಆನ್ಯುವಲ್ ಡೇಗೆ ಮಾತ್ರ, ಈ ಸ್ಪೋರ್ಟ್ಸ್ ಡೇಗೆ ಮಾತ್ರ ಫಿಸಿಕಲ್ ಆಕ್ಟಿವಿಟಿ ಸೀಮಿತ ಆಗಬಾರ್ದು. ಡೈಲಿ ನಾವು ಯೋಗ, ಧ್ಯಾನ, ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳು ಕೂಡ ನಾವು ಈ ಚಟುವಟಿಕೆ ಮಾಡ್ತಾ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ. ನೀವು ಆರೋಗ್ಯವಾಗಿದ್ರೆ ನಿಮ್ಮ ತಂದೆ ತಾಯಿ ಖುಷಿ ಇರುತ್ತೆ. ಈಗ ಹೇಳ್ತಾ ಪೇರೆಂಟ್ಸ್ಗೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ. ದಯವಿಟ್ಟು ಮಗು ಎಷ್ಟು ಪರ್ಸೆಂಟೇಜ್ ಸಿಗ್ತಾನದು ಇಂಪಾರ್ಟೆಂಟ್ ಅಲ್ಲ, ಅವನು ಯಾವ ರೀತಿ ಸಂಸ್ಕಾರ ಬಹಳ ಇಂಪಾರ್ಟೆಂಟು. 99% ತಗೊಂಡೋಗಿ ಗುರು ಹಿರಿಯರಿಗೆ ನಾವು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಮನೆಯಲ್ಲಿ ಹೇಗೆ ಹೇಗೋ ಏನೇನು ಬೇರೆ ಅನ್ಯ ದಾರಿ ಹಿಡಿದ್ರೆ ಅದು ಎಷ್ಟು ಕಲ್ತರೂ ಏನಿದಿಲ್ಲ. ಕುವೆಂಪು ಹೇಳಿದಾಗೆ ನೀವು ಏನಾದ್ರೂ ಆಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಮೊದಲು ಮಾನವನಾಗಬೇಕು. ತಾಯಿ ಮಕ್ಕಳ ಮುಂದ ತಾಯಿ ಬೈಬೇಡ್ರಿ, ತಾಯಿ ಮಕ್ಕಳ ಮುಂದ ತಂದೆ ಬೈಬೇಡ್ರಿ. ನಿಮ್ದೆಲ್ಲಾ ಫ್ಯಾಮಿಲಿದೇನೋ ಅತ್ತಿದು ನೆಗೆನಿದು ಇವೆಲ್ಲ ಬೈಬೋ ಇರ್ತಾವ ನೋಡ್ರಿ, ಇವೆಲ್ಲ ಮಕ್ಕಳು ಮಲ್ಕೊಣಿ ಮೇಲೆ ಇಟ್ಕೊಡ್ರಿ. ಯಾಕಂದ್ರೆ ಅದು ನೋಡ್ರಿ, ತಾಯಿ ಮಗು, ಸಣ್ಣ ಮಗು ಇರ್ತದ, 2 ವರ್ಷದ ಮಗು ಇರ್ತದ, ತಾಯಿ ಜಾಡು ಹೊಡಿತಾರ, ಜಾಡು ಹೊಡೆದಂಗ್ ಮಾಡ್ತದ, ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡ್ದಂಗ್ ಮಾಡ್ತದ, ಬಾಂಡೆ ಮಾಡಿ ನೋಡ್ತಾರ ಇಲ್ಲ ಮಕ್ಳು. ಮತ್ ಬೈಗಳು ಕಲಿಯೋದಿಲ್ವಾ ನೀವು ಬೈದಿದ್ದು? ಅವನು ಕಲಿತಾರ. ಇವತ್ ನಿಮ್ಮಿಂದ ಎಷ್ಟು ದಿವ್ಸ ಹೆದರ್ತಾರ? ಒಂದು 13-14 ವರ್ಷದವರೆಗೆ ಹೆದರ್ತಾರ. ನೀವು ಅದನ್ನೇ ಮುಂದುವರ್ಸ್ತೀರಿ ಅಂದ್ರೆ ಅಲ್ಲಿ ನಿಮ್ಮ ಮಕ್ಳು ಏನ್ ಮಾಡ್ತಾರ, ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಎಲ್ಲಕ್ಕಿಂತ ಬೆಸ್ಟ್ ಫ್ರೆಂಡ್ ಅಂದ್ರೆ ತಾಯಿ. ಎಲ್ಲರೂ ಹುಡುಗ ಇದೇನಾ, ಹುಡುಗಿ ಇದೇನಾ, ಅಥವಾ ಸ್ಮಾರ್ಟ್ ಇದೆ, ದೊಡ್ಡದಾದ್ಮೇಲೆ ಹುಷಾರಾಗಿದೆ ಅಂತ ನೋಡಿ ಪ್ರೀತಿ ಮಾಡೋರು. ಆದ್ರೆ ತಾಯಿ ಮಾತ್ರ ಹೊಟ್ಟೆಗೆ ಹಿಡಿದು ಪ್ರೀತಿ, ಮುಖ ನೋಡ್ಲಾರ್ದೆ ಪ್ರೀತಿ ಮಾಡೋರು ಅಂದ್ರೆ ತಾಯಿ. ಎಲ್ಲಕ್ಕಿಂತ ಶ್ರೇಷ್ಠ ತಾನೆ ತಾಯಿ. ಮತ್ತ ಆ ದೊಡ್ಡ ಶ್ರೇಷ್ಠ ಸ್ಥಾನವನ್ನು ಕೊನೆಯವರೆಗೆ ಉಳಿಸ್ಕೋಬೇಕಾಗಿದ್ದ ಕರ್ತವ್ಯ ಯಾರ್ದು? ನೀವು ಬರೀ ತಾಯಿ ಆಗಿರ್ಬೇಡ್ರಿ, ಬೆಸ್ಟ್ ಫ್ರೆಂಡ್ ಆಗ್ರಿ. ನಿಮ್ ಮಕ್ಕಳು ಹೊರಗಡೆ ಏನ್ ಮಾಡ್ತಾರೆ ನಿಮ್ ಜೊತೆ ಶೇರ್ ಮಾಡ್ತಾರೆ. ಏನ್ ಫ್ರೆಂಡ್ ಏನಾದ್ರು ಜಗಳ ಆಡಿದ್ರು, ಏನಾದ್ರು ಟಿಫನ್ ದಂಗಿನ ಕಸ್ಕೊಂಡ್ರು, ಅಥವಾ ಬೇರೆದ್ ಏನಾದ್ರು ತಂದ್ರಂದ್ರೆ ಮಮ್ಮಿ ಅವ್ನು ಬೇರೆ ತಂದಿದ್ದಾನೆ, ಅವ್ನು ಬೇರೆದ್ ಏನೋ ತಿಂತಾ ಇದ್ದಾನೆ, ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರು ಅಂದ್ರೆ ನಿಮ್ ಮಕ್ಕಳು ನಿಮ್ನಿಂದ ದೂರ ಹೋಗಲ್ಲ. ನಿಮ್ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೋ ನಿಮ್ ಮಕ್ಕಳು ಅಷ್ಟೇ ಚೆನ್ನಾಗಿರ್ತಾರ. ನೀವು ಬರೀ ಸಣ್ಣ ಸಣ್ಣ ವಿಷಯಕ್ಕೆ ಅದು ಮುಂದಿಟ್ಕೊಂಡು ಅವ್ರಿಗೆ ಏನಾದ್ರು ನೋಡ ಹಂಗ ಹಿಂಗ ಹೇಳು, ಜಲ್ದಿ ಹೇಳು ಮಗ, ಜಲ್ದಿ ಎದ್ದೇಳು, ಫಾಸ್ಟ್ ರೆಡಿ ಆಗು, ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ನಾನು ಮಿಸಸ್ ಸುಹಾಸಿನಿ ಸುನಿಲ್ ಕುಮಾರ್ ಅಂದುರೆ, ಬೀದರ್ ಜನತೆಗೆ ಮಾಡುವಂತ ವಂದನೆಗಳು. ಪ್ರಬೋಧಿನಿ ಶಾಲೆಯ ಶಿಕ್ಷಣ ವತಿಯಿಂದ, ಪ್ರಬೋಧಿನಿ ಶಿಕ್ಷಣ ವತಿಯಿಂದ ಇಂದು ನಾವು 28 ಫೆಬ್ ಒಂದು ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ ಗವರ್ನಮೆಂಟ್ ITI ಕಾಲೇಜ್ನಲ್ಲಿ. ನಮ್ದು ಇದು ಈ ವರ್ಷದ ಒಂದು ಥೀಮ್ ಪಂಚ ಮಹೋತ್ಸವ್. ಸೊ ಆ ಪಂಚ ಮಹೋತ್ಸವ್ನ ಒಂದು ಮೊದಲನೇ ದಿನ ಇದು ಸ್ಪೋರ್ಟ್ಸ್ ಮೀಟ್ ಆಗಿರುತ್ತದೆ. ದೆನ್ ನಾವು ಇನ್ನು 4 ಇವೆಂಟ್ಸ್ ಗಳು ಮಾಡ್ಲಿಕ್ಕಿದ್ದೇವೆ. 9th of March, that is a school speech competition. The second one is drawing competitions, and the third one is science exhibition, and the fourth one is a food fest. And the celebration of all this Panch Mahotsav, we are going to celebrate it on March 14th. So ಇವತ್ತು ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಲ್ಲಿ ನಾವು ನೋಡಬಹುದು ಅನೇಕ ಪ್ಯಾರೆಂಟ್ಸ್ ತಮ್ಮ ಮಕ್ಕಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಮಾರ್ನಿಂಗ್ 8 o'clock ಇಂದ ಅವರು ಇಲ್ಲಿ ಎಲ್ಲ ಕಾಂಪಿಟೇಷನ್ ಅಲ್ಲಿ ರೇಸ್ ನಲ್ಲಿ ಇದ್ದಾರೆ. ವಿನ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್.
ಮಕ್ಕಳ ಆಟದ ಜೊತೆಗೆ ಪ್ಯಾರೆಂಟ್ಸ್, ಫಿಮೇಲ್ ಪ್ಯಾರೆಂಟ್ಸ್, ಮೇಲ್ ಪ್ಯಾರೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಗವರ್ನಮೆಂಟ್ ITI ಕಾಲೇಜ್ ನಲ್ಲಿ ನಡೀತಾ ಇದೆ. ನಾನು ಎಲ್ಲ ಪ್ಯಾರೆಂಟ್ಸ್ ಗೆ, ನನ್ನ ನೋಡುವಂತ ಎಲ್ಲ ವೀಕ್ಷಕರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಪ್ರಮೋದಿನಿ ಸ್ಕೂಲ್ ಆನ್ಯುವಲ್ ಡೇ ಸ್ಕೂಲ್ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಅಲ್ಲಿ ಬಂದಿದ್ವಿ. ನನ್ನ ಮಕ್ಕಳ ಜೊತೆ ನಾವು ಬಂದು ಸೇರಿದ್ವಿ. ಮಕ್ಕಳಿಗೋಸ್ಕರ ಸ್ಪೋರ್ಟ್ಸ್ ಅರೇಂಜ್ ಮಾಡಿದ್ರು ಈ ಸ್ಕೂಲಲ್ಲಿ. ನಾವು ನಮ್ಮ ತಂದೆ ತಾಯಿನೂ ಆಡಬೇಕು ಅಂತ ಟೀಚರ್ಸ್ ಆನ್ಯುವಲ್ ಡೇ ಪ್ರೋಗ್ರಾಮ್ಗೋಸ್ಕರ ಆಡಿಸಿದ್ರು. ನಾವು ಬಂದಿದ್ವಿ, ನಮ್ಮನ್ನು ಆಡಿದ್ರು, ಹುರಿದುಂಬಿಸಿದ್ರು, ನಾವು ಆಡಿದೀವಿ, ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಬೇರೆ ಎಲ್ಲ ತಂದೆ ತಾಯಿನೂ ಬಂದು ಸೇರಿದ್ರು, ಎಲ್ಲರಿಗೂ ಎಂಕರೇಜ್ ಮಾಡಿದ್ರು. ಇಲ್ಲಿ ಮತ್ತೆ ಗೆದ್ದಿರೋ ಮಕ್ಕಳನ್ನ ಪ್ರೈಸ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಗೆದ್ದಿದವ್ರನ್ನೆಲ್ಲ. ಹಾಗೆ ಎಲ್ಲ ಹುರಿದುಂಬಿಸಿ ಟೀಚರ್ಸ್ ಎಲ್ಲ ಒಳ್ಳೆ ಎನರ್ಜಿಕ್ ಆಗಿ ಆಡಿಸಿ, ಒಳ್ಳೆ ಅವ್ರ ಟೀಮ್ ಫುಲ್ ತಂದೆ ತಾಯಿನೂ ಸ್ಪೋರ್ಟ್ಸ್ಗೆ ಎನರ್ಜಿ ಮಾಡಿ ಕಳಿಸಿದ್ದಾರೆ. ಆ ಟೀಚರ್ಸ್, ಪ್ರಮೋದಿನಿ ಸ್ಕೂಲ್ ಟೀಚರ್ಸ್ ಹಾಗೂ ಅವ್ರ ಸಿಬ್ಬಂದಿ ವರ್ಗದವ್ರನ್ನೆಲ್ಲ ಧನ್ಯವಾದ. ನನ್ನ ಹೆಸರು ಶಿವಪುತ್ರ ಅಂತೇಳಿ. ಪ್ರಬೋಧಿನಿ ಸ್ಕೂಲಲ್ಲಿ ನನ್ನ ಮಗಳು ಶ್ರೀನಿಕಾ ಅಂತೇಳಿ ನರ್ಸರಿಯಲ್ಲಿ ಓದ್ತಾ ಇದ್ದಾಳೆ. ಮತ್ತು ಇವತ್ತು ಪ್ರಬೋಧಿನಿ ಸ್ಕೂಲ್ ಅವರು ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇದು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಎಲ್ಲ ಹುಡುಗರಿಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಪೇರೆಂಟ್ಸಿಗೂ ಇನ್ವಾಲ್ವ್ ಮಾಡಿ ಭಾಳ ನೀಟಾಗಿ ಕಂಡಕ್ಟ್ ಮಾಡಿದ್ದಾರೆ. ಹಾಗಾಗಿ ಸ್ಕೂಲ್ನವರಿಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ.